ಒಂದು ಕಲ್ಲಂಗಡಿ ಹಣ್ಣು ಕಲರ್ ಇರಲಿಲ್ಲ, ಇನ್ನೊಂದು ಕಲರ್ ಇತ್ತು, ಆದರೆ ಅದು ಸ್ವಲ್ಪ ಸಾಫ್ಟ್ ಆಗಿತ್ತು. ಗೂಡು ಕಟ್ಟಿದೆ ನೋಡಿ, ತುಂಬಾ ಚೆನ್ನಾಗಿ ಕಟ್ಟಿದೆ. ಹಾಗೆ ಮೊಟ್ಟೆ ನೋಡಿ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಗಂಟೆ 2 ಆಯಿತು. ಇವತ್ತು ನಮ್ಮ ಮನ್ವಿತಾಳದ್ದು ಬರ್ಡೇ. ಹಾಗೆ ಬರ್ಡೇಗೆ ಸ್ವಲ್ಪ ತಯಾರಿ ಮಾಡೋಣ ಅಂತೇಳಿ ಇವಾಗ ನಾನು ವಿಡಿಯೋ ಮಾಡಲಿಕ್ಕೆ ಕೂಡ ಶುರು ಮಾಡಿದ್ದೇನೆ. ಅವಳಿಗೆ ಇವತ್ತು ಕೇಕ್ ಏನು ಕಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾಳೆ. ಶಾಪಿನಿಂದ ಕೇಕ್ ತರೋದು ಬೇಡ ಅಂತ ಹೇಳಿದ್ದಾಳೆ. ಹಾಗೆ ನಾನೇ ಮನೆಯಲ್ಲಿ ಒಂದು ಸಿಂಪಲ್ ಆದ ಒಂದು ಕೇಕನ್ನು ರೆಡಿ ಮಾಡ್ತೇನೆ. ಬನ್ನಿ ಯಾವುದರಿಂದ ಮಾಡೋದು ಅಂತೇಳಿ ನಾನು ನಿಮಗೆ ಮುಂದೆ ತೋರಿಸ್ತೇನೆ. ಹಾಗೆಯೇ ಅವಳಿಗೆ ಕೇಕ್ ಕಟ್ ಮಾಡಲಿಕ್ಕೆ ಯಾಕೆ ಇಷ್ಟ ಇಲ್ಲ ಅಂದರೆ, ಅಕ್ಕ ಇಲ್ಲ ಮನೆಯಲ್ಲಿ, ಅಜ್ಜಿ ಇಲ್ಲ, ಯಾರೂ ಇಲ್ಲ, ನಾವೇ ಮೂವರು ಎಂಥ ಬರ್ಡೇ ಸೆಲೆಬ್ರೇಷನ್ ಮಾಡೋದು ಅಂತೇಳಿ ಅವಳಿಗೊಂದು ಇಷ್ಟ ಇಲ್ಲ. ಆದರೆ ನನಗೇನಾದರೂ ಒಂದು ಸ್ಪೆಷಲಾಗಿ ಕೇಕ್ ಕಟ್ ಮಾಡುವ ಹಾಗೆ ಮಾಡಬೇಕು ಅಂತ ಒಂದು ಆಸೆ ಇದೆ. ಹಾಗಾಗಿ ನಾನು ಒಂದು ಸಿಂಪಲಾದ ಕೇಕನ್ನು ಮಾಡ್ತೇನೆ. ಮತ್ತು ಅವಳಿಗೆ ಇವಾಗ ಎಕ್ಸಾಮ್ ನಡೀತಾ ಇದೆ. ಹಾಗೆ ಅವಳಿಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ, ಯಾಕೆಂದರೆ ಎಕ್ಸಾಮಿಗೆ ಕೂಡ ಓದಬೇಕು, ಟೈಮ್ ಕೂಡ ವೇಸ್ಟ್ ಆಗಬಾರ್ದಲ್ವ. ಹಾಗಾಗಿ ಅವಳಿಗೆ ಇಂಟ್ರೆಸ್ಟೇ ಇಲ್ಲ. ಇವತ್ತಿನ ಈ ಬರ್ಡೇ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕಳೆ ಸಾರಿ 2-3 ಹಕ್ಕಿಗೂಡುಗಳನ್ನು ತೋರಿಸಿದ್ದೆ. ಹಾಗೆಯೇ ಮೊಟ್ಟೆ ಇಟ್ಟು ಮರಿಗಳದನ್ನು ಕೂಡ ತೋರಿಸಿದ್ದೆ. ಆದರೆ ಈ ಸಲ ತುಂಬ ಸಮಯದಿಂದ ನಾನು ಹುಡುಕ್ತಾ ಇದ್ದೆ. ಆದರೆ ಇವತ್ತು ನೋಡುವಾಗ ಮೊನ್ನೆಯಿಂದ ಅಂದ್ಕೊಳ್ತಿದ್ದೆ ಇಲ್ಲಿ ಮೇಲ್ಗಡೆ ಬಂದು ನೋಡಬೇಕು ಅಂತ. ಆದರೆ ಇವತ್ತು ಬರೋಣ ಅಂತ ಅನಿಸಿತು. ಹಾಗೆ ಇವಾಗ ಬಂದು ನೋಡುವಾಗ ಇಲ್ಲಿ ಹುಲ್ಲಿನ ಮಧ್ಯದಲ್ಲಿ ಒಂದು ಗೂಡನ್ನು ಕಟ್ಟಿದೆ. ನಾನು ಬರುವಾಗ ಹಕ್ಕಿ ಹಾರಿ ಹೋಯ್ತಷ್ಟೇ. ಹಾಗೆ ನೋಡುವಾಗ ಅದರಲ್ಲಿ ಮೊಟ್ಟೆ ಇದೆ. ಬನ್ನಿ ನಿಮಗೆ ತೋರಿಸ್ತೇನೆ ನೋಡಿ. ಅದು ಎಷ್ಟು ಚೆನ್ನಾಗಿ ಗೂಡು ಕಟ್ಟಿದೆ ನೋಡಿ, ತುಂಬಾ ಚೆನ್ನಾಗಿ ಕಟ್ಟಿದೆ. ಹಾಗೆ ಮೊಟ್ಟೆ ನೋಡಿ, 3 ಮೊಟ್ಟೆ ಇದೆ. ಹಕ್ಕಿ ಆ ಕಡೆ ಇದೆ, ಜೋರು ಮಾಡ್ತಾ ಇದೆ. ಜಾನವರು ಮೊನ್ನೆ ಹೇಳ್ತಿದ್ರು ಗೂಡು ಕಟ್ಟಿದೆ, ಹಾಗಾಗಿ ಹುಲ್ಲು ಕಡಿಲಿಕ್ಕೆ ಆಗೋದಿಲ್ಲ ಅಂತೇಳಿ. ಇಲ್ಲಿ ಸೈಡಿನ ಹುಲ್ಲೆಲ್ಲ ಕಡ್ದಾಯಿತು. ಹಾಗೆ ಸ್ವಲ್ಪ ಹುಲ್ಲನ್ನು ಬಿಟ್ಟದ್ದು ಗೂಡಿದೆ ಅಲ್ವಾ ಅಂತೇಳಿ. ಹಾಗೆ ಈ ಕಡೆ ಕೂಡ ಸ್ವಲ್ಪ ಖಾಲಿಯಾಗಿದೆ, ಇನ್ನೂ ಸ್ವಲ್ಪ ಇದೆ. ಒಳಗೆ ಹೋಗಿ ಕೇಕ್ ಮಾಡಬೇಕು ಅಂತ ಅಂದ್ಕೊಂಡೆ. ಅಷ್ಟಾಗಿ ಹಿಂದ್ಕಡೆ ಇಲ್ಲಿ ಹಕ್ಕಿ ಕೂಗುದು ಕೇಳಿತು. ಹಾಗಾಗಿ ಮೇಲ್ಗಡೆ ಬಂದೆ. ಹಕ್ಕಿಯ ಗೂಡು ಕೂಡ ಇದೆ, ಮೊಟ್ಟೆ ಕೂಡ ಇದೆ. ಅದನ್ನು ನೋಡಿಕೊಂಡು ಬಂದೆ. ಕಳೆದ 1 ವಾರ ಚೆನ್ನಾಗಿ ಬಿಸಿಲು ಬಿತ್ತು. ಹಾಗೆಯೇ ಒಳ್ಳೆಯದಾಯಿತು, ಎಲ್ಲ ಒಣಗಿಸಲಿಕ್ಕೆ ಕೂಡ ಆಯಿತು. ಹಾಗೆ ಈ ವಾರದಲ್ಲಿ ಸ್ವಲ್ಪ ಇವಾಗ ಮೋಡ ಮಳೆ ಎಲ್ಲ ಇದೆ. ಇವಾಗ ಗುಡುಗ್ತಾ ಇದೆ, ಮೋಡ ಕೂಡ ಇದೆ, ಮಳೆ ಬರುವ ಸಾಧ್ಯತೆ ಇದೆ. ನೋಡಿ, ನಾನು ಯಾವುದರಿಂದ ಸ್ಪೆಷಲ್ ಆದ ಕೇಕ್ ಮಾಡೋದು ಅಂದರೆ ಇದರಿಂದ ನೋಡಿ, ಕಲ್ಲಂಗಡಿ ಹಣ್ಣು ತಂದಿದ್ದೇನೆ, ಬಚ್ಚಂಗಾಯಿ. ಇದರಿಂದ ನಾನಿವಾಗ ಕೇಕ್ ಮಾಡೋದು, ಅಂದರೆ ಇವತ್ತು ಫ್ರೂಟ್ಸ್ ಕೇಕ್ ಮಾಡೋದು. ಹಾಗೆ ಕೆಲವೆಲ್ಲ ಫ್ರೂಟ್ಸ್ ಕೂಡ ತಂದಿದ್ದೇನೆ. ಬನ್ನಿ ಇವಾಗ ನೋಡೋಣ ಹೇಗೆ ಮಾಡೋದು ಅಂತೇಳಿ. ನನ್ನ ಒಂದು ವಿಧಾನದಲ್ಲಿ ನಾನು ಮಾಡ್ತಿರೋದು ವಿಡಿಯೋಸ್ ಎಲ್ಲ ನೋಡಿದೆ. ನೋಡಿ ನನಗೆ ಯಾವುದು ಇಷ್ಟ ಆಯಿತು ಅದನ್ನು ಇವಾಗ ನಾನು ಸೆಲೆಕ್ಟ್ ಮಾಡಿ ಅದೇ ಥರ ಮಾಡಬೇಕು ಅಂತ ಟ್ರೈ ಮಾಡೋದು. ನೋಡೋಣ ಹೇಗೆ ಬರ್ತದೆ ಅಂತೇಳಿ. ನಾನು 2 ಕಲ್ಲಂಗಡಿ ಹಣ್ಣನ್ನು ತಂದಿದ್ದೆ. ಅವರ ಹತ್ರ ಕೇಳಿಯೇ ತಂದೆ. ಚೆನ್ನಾಗಿದೆ ಅಂತ ಹೇಳಿದರು. ಇವಾಗ ಇಲ್ಲಿ ಕಟ್ ಮಾಡಿ ನೋಡುವಾಗ ನೋಡಿ ಯಾವ ಥರ ಇದೆ ಅಂತೇಳಿ. ಇದರಿಂದ ಕೇಕ್ ಮಾಡಿದರೆ ಎಷ್ಟು ಚೆನ್ನಾಗಿ ಬರ್ಬೋದು, ಅಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ ಅಲ್ವಾ. ಇನ್ನೊಂದಿದೆ, ಅದನ್ನು ಕಟ್ ಮಾಡಿ ನೋಡ್ತೇನೆ. ಕೇಕ್ ಮಾಡಲಿಕ್ಕೆ ಅಂತೇಳಿ ಕಟ್ ಮಾಡಿದ ಒಂದು ಕಲ್ಲಂಗಡಿ ಹಣ್ಣು ಕಲರ್ ಇರಲಿಲ್ಲ, ಇನ್ನೊಂದು ಕಲರ್ ಇತ್ತು, ಆದರೆ ಅದು ಸ್ವಲ್ಪ ಸಾಫ್ಟ್ ಆಗಿತ್ತು. ಕೇಕ್ ಮಾಡಲಿಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು. ಹಾಗಾಗಿ ನೋಡಿ ಇವಾಗ ಮತ್ತೆ ಶಾಪಿಗೆ ಹೋಗಿ 2 ಹಿಡ್ಕೊಂಡು ಬಂದೆ. ಇದನ್ನು ಇವಾಗ ಕಟ್ ಮಾಡಿ ನೋಡಬೇಕು ಹೇಗಿದೆ ಅಂತೇಳಿ. ಕಲ್ಲನ್ನು ಕ್ಲೀನ್ ಮಾಡಿ ತಂದೆ. ಹಾಗೆಯೇ ಇಲ್ಲಿ ಈರುಳ್ಳಿಯನ್ನು ಕೂಡ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಚಿಕನ್ ಇಲ್ಲಿ ಬೇಯ್ತಾ ಇದೆ. ಇಲ್ಲಿ ಚಿಕನ್ ಕೂಡ ಬೇಯ್ತಾ ಬಂತು. ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ನಾನಿಲ್ಲಿ ಹಸಿಮೆಣಸು ಹಾಗೂ ಒಣಮೆಣಸು ಎರಡನ್ನು ಮಿಕ್ಸ್ ಮಾಡಿ ಹಾಕಿದ್ದು. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದನ್ನೆಲ್ಲ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೇನೆ. ನೋಡಿ, ಬಿರಿಯಾನಿಗೆ ಮಸಾಲ ಕೂಡ ರೆಡಿ ಆಯಿತು.
ತುಂಬಾ ಒಳ್ಳೆ ಕಲರ್ ಆಗಿ ಚೆನ್ನಾಗಿ ಬಂದಿದೆ. ತುಂಬಾ ಗಸಿಯಾಗಿ ಇಟ್ಟಿದ್ದೇನೆ. ಸಾಯಂಕಾಲದ ಹೊತ್ತಿಗೆ ಮನ್ವಿತಾಳ ಫ್ರೆಂಡ್ಸ್ ಕೇಕನ್ನು ಹಿಡ್ಕೊಂಡು ಬಂದಿದ್ದರು. ಸರ್ಪ್ರೈಸಾಗಿ ಅವರು ಕೇಕನ್ನು ಹಿಡ್ಕೊಂಡು ಬಂದದ್ದು ಖುಷಿ ಆಯಿತು. ಹಾಗೆಯೇ ಅವರೊಂದಿಗೆ ಕೇಕನ್ನು ಕಟ್ ಮಾಡಿ ಬರ್ಡೇಯನ್ನು ಸೆಲೆಬ್ರೇಷನ್ ಮಾಡಿದೆವು. ಬಿರಿಯಾನಿಗೆ ಚಿಕನ್ ಸಹ ರೆಡಿ ಆಯಿತು. ಇನ್ನು ಬೇಗನೆ ಬಿರಿಯಾನಿ ರೈಸ್ ಮಾಡ್ತೇನೆ. ಹಾಗೆಯೇ ಸಿಂಪಲಾಗಿ ಮಾಡೋದಲ್ವ, ನಾನು ಕುಕ್ಕರಲ್ಲಿ ಮಾಡ್ತೇನೆ. ಕುಕ್ಕರಲ್ಲಿ ಹಾಕಿ 2 ವಿಸಿಲ್ ತೆಗೆದ್ರೆ ಬೇಗನೆ ಬಿರಿಯಾನಿ ರೈಸ್ ಕೂಡ ರೆಡಿ ಆಗ್ತದೆ. ನೋಡಿ, 2.5 ಗ್ಲಾಸ್ ಆಗುವಷ್ಟು ನಾನು ಬಿರಿಯಾನಿ ರೈಸನ್ನು ಕುಕ್ಕರಲ್ಲಿ ತೊಳೆದು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ. 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೇನೆ. ಹಾಗೆಯೇ ಅದರ ಡಬಲ್ ನೀರನ್ನು ಹಾಕ್ತೇನೆ. 5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತೇನೆ. ಹಾಗೆಯೇ ಸ್ವಲ್ಪ ಸ್ಪೈಸಸ್ ಹಾಕ್ತೇನೆ. ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ. 2 ವಿಸಿಲ್ ಬಂದರೆ ಕರೆಕ್ಟಾಗಿ ಬೇಯ್ತದೆ. ಇನ್ನು ನಂದು ಫ್ರೂಟ್ ಕೇಕ್ ರೆಡಿ ಮಾಡ್ತಾ ಇದ್ದೇನೆ. ಇವಾಗ ಕಲ್ಲಂಗಡಿಯನ್ನು ಕಟ್ ಮಾಡಿ ಈ ಥರ ರೆಡಿ ಮಾಡಿ ತೊಗೊಂಡಿದ್ದೇನೆ. ಇನ್ನು ಇದಕ್ಕೆ ಉಳಿದ ಫ್ರೂಟ್ಸನ್ನೆಲ್ಲ ಇಡಲಿಕ್ಕಿದೆ. ಇವಾಗ ರಾತ್ರಿಗೆ ಬಡ್ಡೆಯದ್ದು ಅಡಿಗೆ ಆಯಿತು. ಸಿಂಪಲಾಗಿ ಒಂದು ಬಿರಿಯಾನಿ ಮಾಡಿ, ಬಿರಿಯಾನಿ ರೈಸ್ ಕೂಡ ರೆಡಿ ಆಯಿತು, ಪದಾರ್ಥ ಕೂಡ ರೆಡಿ ಆಯಿತು. ಹಾಗೆಯೇ ನೋಡಿ, ಬರ್ಡೇ ಕೇಕ್ ಕೂಡ ರೆಡಿ ಆಯಿತು. ಈ ಥರ ಮಾಡಿದ್ದೇನೆ ಸಿಂಪಲಾಗಿ. ನೋಡಿ, ಈ ಥರ ಆಗಿದೆ. ಸಿಂಪಲಾಗಿ ಮಾಡಿದ್ದು, ಟೈಮ್ ಜಾಸ್ತಿ ಬೇಕಾಗ್ತದೆ. ಹಾಗಾಗಿ ಈ ಥರ ಸಿಂಪಲಾಗಿ ಮಾಡಿದ್ದೇನೆ. ಸೆಪ್ಟೆಂಬರ್ 17ಗೆ ಅವಳ ಫ್ರೆಂಡಿದ್ದು ಕೂಡ ಬರ್ಡೇ. ಹಾಗಾಗಿ ಮಲ್ಲಿತಾ ಮತ್ತು ಜಾನ್ ಇವಾಗ ಅವರ ಮನೆಗೆ ಹೋಗಿದ್ದಾರೆ. ನಮ್ಮ ಮನೆ ಹತ್ತಿರನೇ. ಹಾಗೆ ಅವರಿಗೆ ಕೂಡ ವಿಶ್ ಮಾಡಿ ಬರೋಣ ಅಂತೇಳಿ ಇವಾಗ ಹೋಗಿದ್ದಾರೆ. ಹಾಗೆ ಇನ್ನು ಬೇಗನೆ ಬರ್ತಾರೆ. ಅವರಿಗೆ ಕೂಡ ಒಮ್ಮೆ ವಿಶ್ ಮಾಡಿ ಬರೋಣ ಅಂತೇಳಿ ಹೋಗಿದ್ದಾರೆ. ಹಾಗೆ ಅವರು ಹೋದ ಮೇಲೆ ನಂದು ಇಲ್ಲಿ ಬಿರಿಯಾನಿ ರೈಸ್ ಕೂಡ ರೆಡಿ ಆಯಿತು. ಅದೇ ರೀತಿ ಫ್ರೂಟ್ಸ್ ಕೇಕ್ ಕೂಡ ರೆಡಿ ಆಯಿತು. ಇವಾಗ ಜಾನ್ ಮತ್ತು ಮನ್ವಿತಾ ವಾಪಸ್ ಮನೆಗೆ ಬಂದರು. ಪ್ರೇಯರ್ ಕೂಡ ಮಾಡಿ ಆಯಿತು. Birthday to you, happy birthday to you, happy birthday to you, happy birthday to you, dear Manvita, happy birthday to you. God bless you, may the Lord God bless you and keep you, happy birthday. ನಾನು ಮಾಡಿದ ಕೇಕನ್ನು ಕಟ್ ಮಾಡಿ ಆಯಿತು. ಇನ್ನೂ ಬೇಗನೆ ಊಟ ಮಾಡೋದು. ಅದಕ್ಕೆ ಸಿಂಪಲಾದ ಬಿರಿಯಾನಿ ರೈಸ್ ಮಾಡಿದ್ದೇನೆ. ಹಾಗೆಯೇ ಚಿಕನ್ ಕರಿ ಮಾಡಿದ್ದೇನೆ.
ಮನ್ವಿತಳಿಗೆ ಈ ಥರ ಮಾಡಿದರೆ ಇಷ್ಟವಾ ಅಂತ. ಮನ್ವಿತಳಿಗ ಜೀವಿತಳಿಗ ಯಾರಿಗೆ? ಜೀವಿತಕ್ಕೆ ಮಿಕ್ಸ್ ಲೈಕ್ ಉಂಟು. ಜೀವಿತಳಿಗೆ ಮಿಕ್ಸ್ ಮಾಡಿದರೆ ಲೈಕ್, ಮನ್ವಿತಳಿಗೆ ಈ ಥರ ಮಾಡಿದರೆ ಲೈಕ್. ಹಾಗೆ ಈ ಥರ ಮಾಡಿದ್ರು. ಹಾಗೆ ಇನ್ನು ಊಟ ಮಾಡೋದು. ಇವತ್ತಿನ ಈ ಬರ್ಡೇ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆಶೀರ್ವಾದ ಮಾಡಿ. ಮನ್ವಿತಳಿಗೆ ಬರ್ಡೇಗೆ ಆಶೀರ್ವಾದ ಮಾಡಿ. ಬಾಯ್ ಬಾಯ್.